ಸಮಾನತೆಯ ಸ್ಫೂರ್ತಿಗೆ ನಮನ. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅಫಜಲ್ಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಾ ಮಟ್ಟದ ಅರ್ಥಪೂರ್ಣ ನಮನ ಕಾರ್ಯಕ್ರಮ ಜರುಗಿತು. ಪಟ್ಟಣದ ಹೃದಯ ಭಾಗದಲ್ಲಿರುವ ವೃತ್ತದಲ್ಲಿ ಬೆಳಗ್ಗೆಯಿಂದಲೇ ಸಾರ್ವಜನಿಕರ ಜಮಾವಣೆ ಕಂಡುಬಂದಿದ್ದು, ಸಂಪೂರ್ಣ ಪ್ರದೇಶವೇ ಭಾವಪೂರ್ಣ ವಾತಾವರಣದಿಂದ ನಿರ್ಮಾಣವಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ತಾಲೂಕಾ ಆಡಳಿತ ಅಧಿಕಾರಿಗಳು, ಸಮಾಜ ಸೇವಕರು ಹಾಗೂ ಹಲವು ಸಂಘಟನೆಯ ಪ್ರತಿನಿಧಿಗಳು ಭಾಗವಹಿಸಿದರು. ಗಣ್ಯರೆಲ್ಲರೂ ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಿದರು. ನಂತರ ಮಾತನಾಡಿದ ನಾಯಕರು, ಸಂವಿಧಾನ ರಚನೆಗೆ ಅಂಬೇಡ್ಕರ್ ನೀಡಿದ ಅಪ್ರತಿಮ ಕೊಡುಗೆ, ಸಮಾಜ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಹೋರಾಡಿದ ಜೀವನ ಪಯಣ, ಸಮಾನತೆ, ಸ್ವಾಭಿಮಾನ ಹಾಗೂ ಶಿಕ್ಷಣ ಕುರಿತು ಅವರ ತತ್ವಗಳು ಇಂದಿನ ಸಮಾಜಕ್ಕೆ ಇನ್ನೂ ದಾರಿದೀಪವಾಗಿವೆ ಎಂದು ಸ್ಮರಿಸಿದರು. ಮಹಾಪರಿನಿರ್ವಾಣ ದಿನದ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ಪಟ್ಟಣದ ಜನಮನದಲ್ಲಿ ಗೌರವ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ತಾವು ಮಾಡ್ಕೊಂಡು ಬಂದಿರಿ. 69 ವರ್ಷ ಸುಮ್ಮ ಸಣ್ಣದಲ್ಲ. ಒಂದು 5 ವರ್ಷ 6 ವರ್ಷ ಆದ್ರೆ ನಾವು ಮರ್ತು ಹೋಗ್ತೀವಿ. ಆದರೆ 69 ವರ್ಷ ನಾವು ಅವರ ನೆನಪಿನ ಇದರಲ್ಲಿ ನಾವು ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಇದರಲ್ಲಿ ಇನ್ನೂ ಕೂಡ ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು. ತಾಲೂಕಿನ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ. ಇಲ್ಲಿ ಏನು ಈ ಆವರಣದಲ್ಲಿ ಅಂಬೇಡ್ಕರ್ ಜಿಯವರ ಅವರು ನಡೆದಂಥ ಹಾದಿ, ಅವರು ಬಂದಂಥ ಅವ್ರು ಏನು ವಿಚಾರಗಳು ಏನು ಇಟ್ಕೊಂಡು ಬಂದರು, ಅದರದ್ದೊಂದು ಇಲ್ಲಿ ಲೈಬ್ರರಿ ಮುಖಾಂತರ ಆಗಲಿ ಏನಾದರೂ ಒಂದು ಅವ್ರದ್ದು ನೆನಪಿನ ಇದು ಮಾಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ, ಮತ್ತು ಇದೇ ರೀತಿ ಅವರ ವಿಚಾರಧಾರೆಯಲ್ಲಿ ನೀವು ಕೂಡ ಅಳವಡಿಸ್ಕೊಂಡು ಮುಂದಿನ ದಿನಮಾನಗಳಿಗೆ ಒಳ್ಳೆ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡದೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಮಾಜದ ಮುಖಂಡರಿಗೆ ಧನ್ಯವಾದನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಂಚೆನೇ ಮುಖಂಡರಿಗೆ ಹೇಳಿದ್ದೆ, ಇದು ಯೋಗ್ಯವಾದ ಜಾಗ ಇದೆ. ಸೊ ಭವನ ನಿರ್ಮಾಣ ಮಾಡಿ ಸಮಾಜ ಕಲ್ಯಾಣ ವತಿಯಿಂದ ಸಾಹೇಬರ ನೇತೃತ್ವದಲ್ಲಿ ಅನುದಾನ ಬರ್ತದೆ. ಒಂದು ಒಳ್ಳೆಯ ಶ್ರೇಷ್ಠ ಬಾಬಾ ಸಾಹೇಬ್ರದ್ದು ಹೇಗಂದರೆ ಅತಿ ಶ್ರೇಷ್ಠ ಶೈಕ್ಷಣಿಕ ತಜ್ಞರವರು, ವಿದ್ಯಾರ್ಥಿಯಾಗಿದ್ದರು. ಅವರ ಇಹಲೋಕ ತ್ಯಜಿಸುವ 3 ದಿನ ಮುಂಚೆ ಕೊನೆಯ ಹಸ್ತಪ್ರತಿ ಪುಸ್ತಕ ಬರೀತಾರೆ, ದಿ ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಅಂತೇಳಿ. ಅಂದರೆ ಅಷ್ಟು ಅನಾರೋಗ್ಯದ ಸಂದರ್ಭದಲ್ಲಿಯೂ ಕೂಡ ಅವರ ಬರವಣಿಗೆ ಬಿಟ್ಟಿರಲಿಲ್ಲ. ಹೀಗಾಗಿ ಅವರ ವಿಚಾರಧಾರೆಗಳನ್ನು ನಾವು ಪ್ರತಿದಿನ ಪಾಲಿಸ್ಬೇಕಂದ್ರೆ ಶಿಕ್ಷಣವನ್ನು ಗೌರವಿಸಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಶೈಕ್ಷಣಿಕ ರಂಗ ಸುಧಾರಣೆ ಆಗಬೇಕು, ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕನ್ನುವಂಥ ಬಹುದೊಡ್ಡ ಕನಸನ್ನು ನಾವೆಲ್ಲ ಕಾಣಬೇಕು. ಅದರಲ್ಲಿ ನಾವು ಬಾಬಾ ಸಾಹೇಬ್ರ ವಿಚಾರಗಳನ್ನು ಕಾಣಬೇಕನ್ನುವಂಥ ನಿಟ್ಟಿನಲ್ಲಿ ಗ್ರಂಥಾಲಯವನ್ನು ಮಾಡ್ಬೋದು. ಅತ್ಯಾಧುನಿಕ ಗ್ರಂಥಾಲಯ ಮಾಡ್ಬೋದು. ದಯಮಾಡಿ ಮುಖಂಡರು ಎಲ್ಲರೂ ಇದ್ದೀರಿ. ನಾನು ಬೆಳಗ್ಗೆನೇ ತಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಒಳ್ಳೆಯ ಜಾಗ ಇದೆ. ತಾವೆಲ್ಲ ಮುಖಂಡರು ನಿರ್ಣಯ ಮಾಡಿ ಜಾಗ ತಮಗೆ ಅವಶ್ಯಕತೆ ಇದ್ದರೆ ಪುರಸಭೆ ಅಧಿಕಾರಿಗಳು ಕೂಡ ತಯಾರಿದಾರ, ಸಮಾಜ ಕಲ್ಯಾಣ ಅಧಿಕಾರಿ ತಯಾರಿದಾರ, ಸಾಹೇಬರ ಅನುದಾನ ತರಲಿಕ್ಕೆ ತಯಾರಿದಾರ. ತಾವು ಜಾಗ ಫೈನಲ್ ಮಾಡಿದರೆ ಎಲ್ಲವೂ ಆಗುತ್ತೆ. ಸಮುದಾಯ ಭವನ ಆಗತ್ತೆ, ಗ್ರಂಥಾಲಯ ಆಗತ್ತೆ, ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳನ್ನುವಂಥ ಒಂದು ನಿವೇಶನ ಆಗತ್ತನ್ನುವಂಥ ನಾನು ಸದಾಶಿವನೊಂದಿಗೆ ಸಾಹೇಬರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಹಾಗೆ ಎಲ್ಲ ಮುಖಂಡರಿಗೆ ವಿನಂತಿ ಮಾಡ್ಕೊಂಡು ಒಳ್ಳೆಯ ನಿರ್ಧಾರ ತೊಗೊಂಡು ಈ ಒಂದು ಅರ್ಥಪೂರ್ಣ ಆಗಬೇಕಾದ್ರೆ ನಿರ್ಣಯ ಒಳ್ಳೆಯದಾಗಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಇನ್ನೊಮ್ಮೆ ಜೈ ಭೀಮ ನಮನಗಳನ್ನು ಸಲ್ಲಿಸುತ್ತಾ